ಈ ಯಾರೇ ಬೈಕರ್ ಆಗಲಿ, ಬೈಕರ್ನ ಫಸ್ಟ್ ಡ್ರೀಮು ಯಾರನ್ನಾರು ಕೇಳಪ್ಪ, ಎಲ್ಲೋಗ್ಬೇಕಂತ ಇದ್ದೀರಂತೆ ಫಸ್ಟ್ ಹೇಳೋದಲ್ಲಿ ಎಲ್ಲದು ಹಾಕು. ನೋಡಿ, ಜೀವನ ಅನ್ನೋದು ವಾಚ್ ಇದ್ದಂಗೆ. 12ರಲ್ಲಿರೋನು 6ಕ್ಕೆ ಬರಬೇಕು, 6ರಲ್ಲಿರೋನು 12ಕ್ಕೆ ಬರಬೇಕು. ಎಲ್ಲ ಕೊಂಡ್ಕೊಂಡು ತಿನ್ನೋರು ಆದರೆ ಬೆಳೆಯೋರು ಯಾರು? ಬೆಳೆಯೋರು ಇರಲೇಬೇಕಲ್ಲ. ಇವಾಗ ರೈತ ಅನ್ನೋನು ಇದ್ದರೆ ತಾನೇ ದೇಶ ನಡೆಯೋದು. ಅಣ್ಣ ನಮಸ್ತೆ. ನಮಸ್ಕಾರ ದೀಕ್ಷಿತ್. ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ ಅಣ್ಣ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಬೆಂಗಳೂರಲ್ಲಿ ವಾಸ ಆಗಿದ್ದೀನಿ, ಯಲ್ಲಂದೂರಲ್ಲಿರೋದು. ಇದು ನಮ್ಮ ಫಾರ್ಮು ಅಂದರೆ ಇದು ಬಂದು ತೀರ್ಥಮ್ ಹತ್ರ ಬರುತ್ತೆ, ತಮಿಳ್ನಾಡು. ಇದು 2011ರಲ್ಲಿ ತಗೊಂಡೆ ಜಮೀನಿದು. ಇಲ್ಲಿ ಒಟ್ಟು 220 ಹುಣಸೆ ಮರ ಇದ್ದಾವೆ. ನನಗೆ ರೀಸೆಂಟಾಗಿ ಹಳ್ಳಿಕಾರ್ದು ಎಲ್ಲ ನೋಡಿದ್ಮೇಲೆ ಇಷ್ಟ ಆಗಿ ಫಸ್ಟು ಹಸುಕರು ಹಳ್ಳಿಕಾರ್ ತೊಗೊಂಡೆ. ಅದಾದಮೇಲೆ ಇನ್ನೊಂದು ಯಗ್ನೂರ್ ಬ್ಲಡ್ ಲೈನ್ ಅಂತ ಹೇಳ್ಬಿಟ್ಟು ಇನ್ನೊಂದು ಹಸು ತೊಗೊಂಡಿದ್ದೀನಿ. ಟೋಟಲ್ 3 ಇದೆ ಇಲ್ಲಿ. ನಮಗೆ ಆ್ಯಕ್ಚುಲಿ ವ್ಯವಸಾಯದ ಬಗ್ಗೆಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ನಮ್ಮದೆಲ್ಲ ಏನಿದ್ರು ಸಿಟಿ ಲೈಫು. ಅಂದರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ವಿಲ್ಸನಗಡನಲ್ಲಿ, ಈಗ ವಾಸ ಇರೋದು ಬೆಲ್ಲಂದೂರಲ್ಲಿ. ನಮ್ಮದೆಲ್ಲ ಬಿಸ್ನೆಸ್ ಮಾಡಿಕೊಂಡು ಆ ಥರ ಇದ್ದವರು. ಮತ್ತು 2011ರಲ್ಲಿ ಜಮೀನು ತೊಗೊಂಡಿದ್ದು. ಈ ಜಮೀನು ತೊಗೊಂಡು ಇವಾಗ ಆಲ್ಮೋಸ್ಟು 15 ವರ್ಷ ಆಗಿದೆ. ಸೊ ಇಲ್ಲಿ ನಾನು ಇವತ್ತರೆಗೂ ಏನು ಅಂಥ ವಿಶೇಷವಾಗಿ ವ್ಯವಸಾಯ ಅಂತ ಮಾಡಿಲ್ಲ, ಯಾಕಂದರೆ ನನಗೆ ಅಷ್ಟೊಂದು ವ್ಯವಸಾಯದ ಬಗ್ಗೆ ಗೊತ್ತಿಲ್ಲ. ಎಲ್ಲ ಇಲ್ಲಿ ಹುಣಸೆ ಮರ ಇರೋದ್ರಿಂದ ವರ್ಷಕ್ಕೊಂದು ಸರಿ ಕಾಪು ಏನಿದೆ ಮರದ ಮೇಲೆ ಕೊಟ್ಬಿಡ್ತೀವಿ. ಆಮೇಲೆ ಇನ್ನು ಉಳಿದಿದ್ದೇನೋ ಆವಾಗ ಬರ್ತೀನಿ, ಇಲ್ಲಿ ನೋಡ್ಕೊಂಡು ಹೋಗ್ತೀನಿ. ಒಂದು ಫ್ಯಾಮಿಲಿ ನೆಟ್ಟಿದ್ದೀವಿ ಇಲ್ಲಿ. ಫ್ಯಾಮಿಲಿ ಅವ್ರು ಬಂದು ತೋಟ ನೋಡಿಕೊಂಡು ಹಸುಗಳು ನೋಡ್ಕೊತಾರೆ. ಇದು ಇಲ್ಲಿನ ಪರಿಸ್ಥಿತಿ. ನಂದು ಇನ್ನೊಂದು ಮುಖ ಏನಂದರೆ ಬಿಸ್ನೆಸ್ ಲೈನು, ಎಜುಕೇಷನ್ನು, ನನ್ನ ಪ್ಯಾಷನ್ನು. ಈ ಹಸು ತಗೊಳ್ಳೋಕೆ ಮೊದಲು ನನ್ನ ಪ್ಯಾಷನ್ ಏನಂದರೆ 94ರಲ್ಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದೆ ನಾನು ವಿಪುರಂ ಕಾಲೇಜಲ್ಲಿ. ಆಮೇಲೆ ಬೈಕ್ ರೈಡ್ ನಂದು ಭಾಳ ಪ್ಯಾಷನ್ನು. ಆಲ್ಮೋಸ್ಟ್ ನಾನು ಸೌತ್ ಇಂಡಿಯಾ, ಆಮೇಲೆ ಲೇಹ್ ಲಡಾಖು ಎಲ್ಲ ಬೈಕ್ ರೈಡಲ್ಲಿ ಮಾಡಿದ್ದೀನಿ. ಲೇಹ್ ಲಡಾಖು ನಾವು ಮಾಡಿದಾಗಲೂ ನಾನು ಬಂದು ಗ್ರೂಪಲ್ಲೇ ಮಾಡಿದ್ದು. ಅಂದರೆ ಎಲ್ಲ ಭಾಳ ಜನ ಇದ್ವಿ. ಬಟ್ ನನಗೆ ಅವ್ರ ಜೊತೆ ಓಡಿಸಾಕ್ದಿರ ನಾನು ಸೋಲೋ ರೈಡೇ ಮಾಡಿದ್ದು. ಅಂದರೆ ಎಲ್ಲಿಂದ ಲೇಯಿಂದ ಫಸ್ಟು ಲೇಯಿಂದ ಉಂದರ್ ಹೋದ್ವಿ. ಉಂದರಿಂದ ಪ್ಯಾಂಗಾಂಗ್ ಲೇಕಿಂದ ಮತ್ತೆ ಲೇಗೆ ಬಂದು 8 ದಿವಸ ಮಾಡಿದೆ ರೈಡು. ಅಲ್ಲೂ ನಾನು ಸೋಲೋ ರೈಡೇ ಮಾಡಿದ್ದು. ನನಗೆ ಯಾಕೆ ಸೋಲೋ ರೈಡ್ ಇಷ್ಟ ಅಂದರೆ, ಗ್ರೂಪಲ್ಲಿ ಹೋದಾಗ ಏನಾಗ್ತದೆ, ಎಲ್ಲನೂ ಜೊತೇಲಿ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ನಾವು ಅಂದ್ಕೊಳ್ಳೋ ಟೈಮ್ಗೆ ಡೆಸ್ಟಿನೇಷನ್ ರೀಚ್ ಆಗೋಕ್ಕಾಗಲ್ಲ. ಹಂಗಾಗಿ ನಾನೇನು ಮಾಡ್ತಾಯಿದ್ದೆ, ಮೊದಲಿಂದ ಸೋಲೋ ರೈಡೇ ನಂದು. ಬೆಂಗಳೂರಲ್ಲಿ ಸುಮಾರು ಒಂದು 10 ಗ್ರೂಪ್ ಜೊತೆ ಬೈಕ್ ರೈಡ್ ಮಾಡಿದ್ದೀನಿ. ಕಾರ್ ಪ್ಯಾಷನೂ ನನಗೆ. ಕಾರಲ್ಲೂ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ತೀನಿ. ಆಲ್ಮೋಸ್ಟು 25 ದೇಶ ಸುತ್ತಾಡಿದ್ದೀನಿ ಇಂಟರ್ನ್ಯಾಷ್ನಲ್ಲು. ಇಂಡಿಯಾ ಬಂದು ಮ್ಯಾಕ್ಸಿಮಮ್ ಎಲ್ಲ ಕವರ್ ಮಾಡಿದ್ದೀನಿ. ಪ್ಯಾಷನ್ನು ಬಂದು ಇದೆ ಏನು, ಫಸ್ಟ್ ಇದ್ದಿದ್ದು ನಂದು ಬೈಕ್ ರೈಡಿಂಗು ಪ್ಲಸ್ ಡ್ರೈವಿಂಗು. ಆಮೇಲೆ ನನ್ನ ಬಿಸ್ನೆಸ್ಸು. ಈಗಲೂ ಸಹ ನಾನು ಬೈಕ್ ರೈಡ್ ಮಾಡ್ತೀನಿ. ಆಮೇಲೆ ಇದು ಹಸು ಅನ್ನೋದು ಈಗ ಒಂದು 3 ತಿಂಗಳಿಂದ ನಾನು ತೊಗೊಂಡಿರೋದು. ಯಾಕೆಂದರೆ ಹಳ್ಳಿಕಾರ್ ಅನ್ನೋದು ಬಂದು ನಾಟಿ ಹಸು. ಇದು ಬಂದ್ಬಿಟ್ಟು ಹೆಂಗೆ ಅಂದರೆ ಸೀಮೆ ಹಸು ಥರಲ್ಲ. ಅಂದರೆ ಏನು ನಮ್ಮದು ಈ ಹೈಬ್ರಿಡ್ ಹಸುಗಳು ಲೈಕ್ ಜರ್ಸಿ ಆಗಲಿ ಆ ಥರ ಅಲ್ಲ. ಹಾಲ್ಗೋಸ್ಕರ ನಾನು ಮಾಡ್ತಾಯಿಲ್ಲ. ಇದು ದೇಶಿ ತಳಿ ಉಳಿಸ್ಬೇಕಂತ ಒಂದೇ ಒಂದು ಉದ್ದೇಶದಿಂದ ಇದು ಮಾಡ್ತಾಯಿರೋದು ನಾನು. ಯಾಕೆಂದರೆ ಇದು ಮೇಂಟೆನೆನ್ಸ್ ಫ್ರೀ, ಪ್ಲಸ್ ಏನಂದರೆ ಹಳೆ ಕಾಲದಿಂದನೂ ನಮ್ಮ ದೇಶಿ ಹಸುಗಳನ್ನೇ ನಾವು ಸಾಕ್ತಾಯಿದ್ದು. ಈಗೀಗ ಬಂದು ಹೈನುಗಾರಿಕೆ ಮಾಡಬೇಕಂತೇಳಿ ಎಸ್ಪೆಷಲಿ ಮಿಲ್ಕ್ ಬಿಸ್ನೆಸ್ಗೋಸ್ಕರ ಏನು ಮಾಡ್ತಾರೆ, ಎಲ್ಲ ಹಸುಗಳು ತಗೊಂಡು ಈ ಥರ ಮಾಡ್ತಾಯಿದ್ದಾರೆ ಬಿಸ್ನೆಸ್ಸು. ನನ್ನ ಏಮ್ ಏನಂದರೆ ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬಳಸಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ಅಂಥ ವಿಶೇಷ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಬಟ್ ನಾನು ಹೊಸ್ದಾಗಿ ಬಂದಿರೋದ್ರಿಂದ ಈ ಬ್ರೀಡ್ನ ಉಳಿಸ್ಬೇಕನ್ನೋ ಒಂದು ಉದ್ದೇಶದಿಂದನೇ ನಾನು ಇವಾಗ ತೊಗೊಂಡಿರೋದು. ಇಲ್ಲಿ ಒಂದು ಫ್ಯಾಮಿಲಿ ಇಟ್ಟಿದ್ದೀವಿ. ಅವ್ರಿಗೆ ತಿಂಗಳಿಗೆ 16,000 ರೂಪಾಯಿ ದುಡ್ಡು ಕೊಡ್ತೀನಿ. ಅವರೇ ಇವಾಗ ಸದ್ಯಕ್ಕೆ ನೋಡ್ಕೊತಾ ಇದ್ದಾರೆ. ನಾನು ವಾರದಲ್ಲಿ ಒಂದು ಸರಿ ಬರ್ತೀನಿ, ಇಲ್ಲ 15 ದಿವ್ಸಕ್ಕೆ ಒಂದು ಸರಿ ಬರ್ತೀನಿ. ಬಟ್ಟು ನಮ್ಮ ತೋಟದಲ್ಲೇ CCTV ಎಲ್ಲ ಹಾಕಿರೋದ್ರಿಂದ ಡೈಲಿ ಮಾನಿಟ್ರ್ ಮಾಡ್ತೀನಿ ಬೆಳಗ್ಗೆ ಸಾಯಂಕಾಲ. ಹಸುನ ಟೈಮ್ಗೆ ನೀರು ಕೊಡೋದಾಗಲಿ, ಹುಲ್ಲು ಕೊಡೋದಾಗಲಿ, ಅದನ್ನು ಆಚೆ ಕರ್ಕೊಂಡು ಹೋಗೋದಾಗಲಿ, ಒಳಗಡೆ ಕರ್ಕೊಂಡು ಬರೋದು ಎಲ್ಲ ನೋಡ್ಕೊತಾರೆ. ಹಂಗಾಗಿ ಇದು ಸಣ್ಣ ಪ್ರಯತ್ನ ನಂದು. ಅಳಿಲು ಸೇವೆ ಅಂತಾರಲ್ಲ ಆ ಥರ ಹಳ್ಳಿಕಾರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಅಳಿಲು ಸೇವೆ ಅಷ್ಟೇ ಹೊರತು ಇದರಿಂದ ನಾನೇನು ದುಡ್ಡು ಮಾಡಬೇಕಂತನಾಗಲಿ, ಸೋಷಿಯಲ್ ಮೀಡಿಯಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಆ ಥರ ಎಲ್ಲ ನಮಗೇನಿಲ್ಲ. ಓನ್ಲಿ ಟು ಪ್ರಮೋಟ್ ಹಳ್ಳಿಕಾರ್ ಅಷ್ಟೇ. ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸಿ ಅಂತ ಕೇಳ್ತೀನಿ. ನಾನು ಹೇಳ್ತಾ ಇರೋದು ನಂದು ಬರೀ 3 ತಿಂಗಳು ನಂಟು ಹಳ್ಳಿಕಾರ್ ಜೊತೆ.
ಅದಕ್ಕೆ ಮೊದಲೆಲ್ಲ ನಾನು ನೋಡ್ತಾ ಇದ್ದೆ, ಭಾಳ ಜನ ಎಸ್ಪೆಷಲಿ ನಮ್ಮ ಸ್ನೇಹಿತರು ಇದ್ದಾರೆ ನಂದೀಪ್ ಅಂತೇಳಿ ತಿಂಡ್ಲಲ್ಲಿ. ನನಗೆ ಇದಕ್ಕೆ ಫಸ್ಟ್ ಬರೋದಕ್ಕೇ ಮೇನು ಭರತ್ ಚಕ್ರವರ್ತಿ ಅಂತೇಳಿ ಜಿಗಣೆಯಲ್ಲಿ ಕಳಬಾಳಲ್ಲಿದ್ದಾರೆ, ಇನ್ನೂ ಯಂಗ್ ಹುಡುಗ ಅವನೇ ನನಗೆ ಫಸ್ಟು ಒಂಥರ ನಿಜ ಹೇಳ್ಬೇಕಂದ್ರೆ ಗುರು ಥರ ನನಗೆ. ಭರತೆ ಕರ್ಕೊಂಡೋಗಿ ಫಸ್ಟು ನನಗೆ ನಮ್ಮ ಲಕ್ಷ್ಮಿಯ ಮೇಲೆ ಸುಂದರಿನ ಕೊಡಿಸ್ದ. ಅದಾದಮೇಲೆ ನಾನು ಚೇತನ್ ಅಂತೇಳಿ ಉಣಿಸ್ಕೊಳ್ಳಿ ಎಲ್ಲೆಲ್ಲಿದ್ದಾರೆ ಅವರು ನನಗೆ ಬೆಟ್ಮುಗ್ಲಾಳದಲ್ಲಿ ಈ ಹಸು ಕೊಡಿಸಿದ್ರು, ಯಾವುದು ಯಗ್ನೂರು ಬ್ಲಡ್ ಲೈನ್ದು. ಇದಕ್ಕೆ ಗೌರಿ ಅಂತ ಹೆಸರಿಟ್ಟಿದ್ದೀನಿ. ಸೊ ಇದು ನನ್ನ ಹಸು ಬಗ್ಗೆ ನನ್ನ ಒಲವು. ಈಗ ನಿಮ್ಮ 3 ತಿಂಗಳು ಒಡನಾಟ ಇತ್ತಲ್ಲ ಹಳ್ಳಿಕಾರ್ ಜೊತೆ, ಅದು ಯಾವ ಥರ ಇರುತ್ತೆ? ಹಾಂ, ಇದು ಒಳ್ಳೆ ಪ್ರಶ್ನೆ. ಯಾಕೆ ಹಳ್ಳಿಕಾರ್ ನಾನು ಸಾಕಬೇಕಂತ ಇಷ್ಟಪಟ್ಟೆ ಅಂದರೆ, ಫಸ್ಟು ಇದ್ರದ್ದು ಇಮ್ಯುನಿಟಿ ಪವರ್ ಚೆನ್ನಾಗಿದೆ, ಅಂದರೆ ರೆಸಿಸ್ಟೆನ್ಸ್ ಚೆನ್ನಾಗಿದ್ದಕ್ಕೆ, ಕಾಯಿಲೆ ಅದನ್ನೆಲ್ಲ ತಡ್ಕೊಳ್ಳೋ ಕೆಪಾಸಿಟಿ ಇದಕ್ಕಿದೆ. ಇದು ಒಂಥರ ಕಾಡಲ್ಲಿ ಬೆಳೆದಿರೋಂಥ ಇದು ಪ್ರಾಣಿಗಳು ಇವು. ಇದಕ್ಕೆ ನಾವು ಮನೆಯಲ್ಲೇ ಕಟ್ಟಾಕಬೇಕು, ನೋಡಬೇಕು, ಮೇಂಟೈನ್ ಮಾಡಬೇಕು, ಆ ಥರ ಎಲ್ಲ ಏನಿಲ್ಲ. ಇದು ಬಂದು ಒಂಥರ ಮೂಗು ಜೀವ ಆದ್ರೂ ಭಾಳ ಪ್ರೀತಿ ವಿಶ್ವಾಸ ಇದಕ್ಕೆ. ನಾವೇನಾದ್ರು ಹೋಗಿ ಅದನ್ನು ಹಿಡ್ಕೊಂಡು ಅದ್ರ ಮೈ ಸೌರಿ ಅದೆಲ್ಲ ನೋಡಿದ್ರೆ ಅಷ್ಟೇ ಪ್ರೀತಿ ನಮ್ಮ ಮೇಲೆ ಅದಕ್ಕೆ. ಹಂಗಾಗಿ ನಾನು ಈ ಕಡೆ ಬಂದಾಗೆಲ್ಲ ಗ್ಯಾರಂಟಿ ನನ್ನ ಕೈಲಾದಷ್ಟು ಅದ್ರ ಜೊತೆ ಒಡನಾಟ ಇಟ್ಕೊಂಡಿರ್ತೀನಿ. ಅದನ್ನು ಮುಟ್ಟೋದಾಗಲಿ ಮಾತಾಡ್ಸೋದಾಗಲಿ ಅದೆಲ್ಲ ಮಾಡೇ ಮಾಡ್ತೀನಿ. ಇದು ನನ್ನ ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕಿಂತ ನನಗೊಂಥರ ಚೇಂಜು. ಅಂದರೆ ಸಿಟಿ ಲೈಫ್ಗೂ ಇದಕ್ಕೂ ಭಾರಿ ವ್ಯತ್ಯಾಸ. ಸಿಟಿ ಲೈಫ್ ಒಂಥರ ಕಮರ್ಷಿಯಲ್ಲು, ಬೆಳಗ್ಗೆ ಇದ್ದ ಮಿಷಿನ್ ಥರ ಅದೇ ಕೆಲಸ ಅದೇ. ಇಲ್ಲ ಆ ಥರ ಎಲ್ಲ ನೋಡಿ ಎಷ್ಟು ಪೀಸ್ಫುಲ್ಲಾಗಿದೆ, ತೋಟ ಇದೆ, ನೀವೇ ನೋಡುತ್ತಾ ಇರ್ಬೋದು ಎಷ್ಟು ಶಾಂತವಾಗಿದೆ, ಏನು ಜಂಜಾಟ ಇಲ್ಲ, ಟ್ರಾಫಿಕ್ ಇಲ್ಲ, ಸೌಂಡ್ ನಾಯ್ಸ್ ಇಲ್ಲ. ಮೂಗು ಜೀವ ಅದ್ರ ಪಾಡಿಗೆ ಅದೇನೆ, ನನ್ನ ಪಾಡಿಗೆ ನಾನು ಪೀಸ್ ಆಫ್ ಮೈಂಡು. ಮತ್ತು ಒಂಥರ ಇಲ್ಲಿ ಬಂದರೆ ರಿಲ್ಯಾಕ್ಸು. ಏನಂದರೆ ಸ್ವಲ್ಪ ಬಿಸಿಲಿಲ್ಲಿ ತಮಿಳ್ನಾಡಲ್ಲಿ ಬಿಸಿಲು ಅನ್ನೋದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಕರೆಂಟ್ ಇದೆ, ನಮ್ಮದೇ ಬೋರ್ವೆಲ್ ಇದೆ, ನೀರಿದೆ, ಇರೋಕ್ಕೊಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ, ಹಸುಗಳಿಗೆ ಅಂತ 2 ಕೊಟ್ಟಿಗೆ ಮಾಡಿದ್ದೀನಿ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನೋಡಿ, ಜೀವನ ಅನ್ನೋದು ವಾಚ್ ಇದ್ದಂಗೆ. 12ರಲ್ಲಿರೋನು 6ಕ್ಕೆ ಬರಬೇಕು, 6ರಲ್ಲಿರೋನು 12ಕ್ಕೆ ಬರಬೇಕು. ಇದು ಹಂಗೆ ನೋಡಿ, ನಮ್ಮ ಪೂರ್ವಿಕರು ಮೊದಲೇನು ಮಾಡ್ತಾಯಿದ್ರು, ಹಸು ಕಟ್ತಾಯಿದ್ರು, ವ್ಯವಸಾಯ ಮಾಡ್ತಾಯಿದ್ರು. ಎಂಡ್ ಆಫ್ ದ ಡೇ ಎಲ್ಲ ಮುಗಿದ ಮೇಲೆ ತಿರ್ಗಾ ವಾಪಸ್ ಅಲ್ಲಿಗೆ ಬರಬೇಕು. ಅಂದರೆ ಎಲ್ಲ ಕೊಂಡ್ಕೊಂಡು ತಿನ್ನೋರು ಆದರೆ ಬೆಳೆಯೋರು ಯಾರು? ಬೆಳೆಯೋರು ಇರಲೇಬೇಕಲ್ಲ. ಇವಾಗ ರೈತ ಅನ್ನೋನು ಇದ್ದರೆ ತಾನೇ ದೇಶ ನಡೆಯೋದು. ಎಲ್ಲರೂ ಪರ್ಚೇಸ್ ಮಾಡಿ ತಿನ್ನೋದಾರೆ ಏನಾಗ್ತದೆ, ಅವಾಗ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ, 1ಕ್ಕೆ ಡಬಲ್ ಕೊಟ್ಟು ತಿನ್ನಬೇಕು. ವ್ಯವಸಾಯ ಮಾಡೋಂಥ ರೈತ ಇದ್ದಾಗ ದೇಶ ಚೆನ್ನಾಗಿರ್ತದೆ. ನಾನಾದರೂ ಹೇಳ್ತಿದ್ದೆ, ನಾವಂತೂ ವ್ಯವಸಾಯದ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಸಿಟಿ ಲೈಫ್ ಅವರು. ಈಗ ನಮ್ಮ ಕೈಲಾದರೆ ಏನಾದ್ರು ಮಾಡಬೇಕನ್ನೋ ಒಂದು ಏಮ್ ಇಟ್ಕೊಂಡೇ ಬಂದಿರೋದೇ ಹೊರತು ಸುಮ್ಮನೆ ಏನೋ ಬಂದಿದ್ದೇವಪ್ಪ ತಗೊಂಡಿದ್ದೀವಪ್ಪ ಅಂತೆಲ್ಲ ಅಲ್ಲ. ದುಡ್ಡು ಮಾಡಬೇಕು ಅಂತ ಅಥವಾ ದುಡ್ಡಿದೆ ಅಂತಲ್ಲ. ನಮ್ಮದು ಅನ್ನೋ ಜಮೀನಲ್ಲಿ ನಮ್ಮ ಪೂರ್ವಿಕರು ಏನು ಮಾಡಿದ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇದರಲ್ಲಿ ರಾಕೆಟ್ ಸೈನ್ಸು ಅಂತ ಏನೂ ಇಲ್ಲ. ಏನು ನಮ್ಮ ಪೂರ್ವಿಕರು ತೋರಿಸಿರೋ, ನಮ್ಮ ಹಿರಿಯರು ತೋರಿಸಿರೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇಲ್ಲಿ. ಯಾಕೆ ನಾನು ಹಳ್ಳಿಕಾರ್ ಕಡೆಗೆ ಒಲವು ಕೊಟ್ಟೆ ಅಂತದಕ್ಕೆ ಹೇಳ್ತೀನಿ ಕೇಳಿಲಿ. ಪ್ರಿವೆನ್ಷನ್ ಈಸ್ ಬೆಟರ್ ಟು ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಜೀವಕ್ಕೆ ಜೊತೆಗೆ ಲೈಫು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂದಾಗ ಈ ಥರ ನಾವು ಹಳ್ಳಿ ಜೀವನ ಅನ್ನೋದಕ್ಕಿಂತ ನೇಚರ್ ಜೊತೆ ಕಮ್ಯುನಿಕೇಷನ್ ಚೆನ್ನಾಗಿರ್ತದೆ. ನೋಡಿ, ಇಲ್ಲಿ ನಮ್ಮ ತೋಟದಲ್ಲಿ ನವಿಲುಗಳು ಓಡಾಡುತ್ತೆ, ಆಯ್ತಾ, ಜನಗಳು ಇದ್ದಾರೆ, ಒಳ್ಳೆ ಜನ ಇದ್ದಾರೆ ಅಕ್ಕಪಕ್ಕದಲ್ಲಿ, ಏನು ತೊಂದರೆ ಇಲ್ಲ. ಈ ಮೂಗು ಜೀವಗಳಿದ್ದಾವೆ, ಅವುಗಳ ಜೊತೆ ಬಂದಾಗ ನೋಡಿ ನಾನು ಮಾತಾಡುತ್ತೆ, ನೋಡ್ತದೆ, ಅದು ಅರ್ಥ ಮಾಡ್ಕೊಳ್ಳುತ್ತೆ ಓನರ್ ಬಂದಿದ್ದಾರೆ ಅಂತೇಳಿ. ನಿಮಗೆ ಆ ಸಿಟಿ ಲೈಫ್ ಸ್ಟೈಲು, ಬೈಕ್ ಲೈಫ್ ಸ್ಟೈಲು ಅದೆಲ್ಲ ಬಿಟ್ಟು ಹಳ್ಳಿಕಾರ್ ಲೈಫ್ ಸ್ಟೈಲ್ ಮೇಲೆ ಯಾಕೆ ಇಷ್ಟ ಆಯಿತು? ಎಸ್ಪೆಷಲಿ ಇದೆಲ್ಲನೂ ಬಂದು ಸೋಷಲ್ ಮೀಡಿಯಾ ಒಂದು. 2ನೇ ಪಾಯಿಂಟ್ ಬಂದ್ಬಿಟ್ಟು ನಮಗೆ ಸಿಟಿ ಲೈಫಲ್ಲಿ ನಾನು ನೋಡ್ದಂಗೆ ಓಕೆ, ಬೈಕ್ ರೈಡು ಲೈಫ್ ಡಿಫ್ರೆಂಟು. ಏನಂದರೆ ನಾನು ಸೋಲೋ ರೈಡರ್ ಆಗಿರೋದ್ರಿಂದ ನೇಚರ್ ಎಂಜಾಯ್ ಮಾಡಿಕೊಂಡು ರೈಡ್ ಮಾಡ್ತೀನಿ, ಅದು ಸಪ್ರೇಟ್ ಲೈಫು. ಸಿಟಿ ಲೈಫ್ ಹೆಂಗೆ ಅಂದರೆ ದುಡಿಮೆ ಅನ್ನೋದು ಒಂದು ಸಿಟಿ ಲೈಫ್ ಅಷ್ಟೇ. ಅಲ್ಲಿ ಈ ಥರ ವಿಲೇಜ್ ಲೈಫು ಆಗಲಿ, ಈ ಥರ ನೇಚರು ಅದೆಲ್ಲ ಸಿಗೋಲ್ಲ. ಅಲ್ಲಿ 30-40 ಸೈಟ್ ಸಿಗೋದೇ ಕಷ್ಟ. ಅಂತ ಇರುವಾಗ ಈ ಥರ ಎಕರೆ ಜಮೀನಲ್ಲಿ ಎಲ್ಲಿಂದ ಸಿಗಬೇಕಲ್ಲಿ? ಆ ಥರ ಎಲ್ಲ ಸಿಗೋಕ್ಕೆ ಚಾನ್ಸ್ ಇಲ್ಲ. ಹಂಗಾಗಿ ನಾನು ಈ ಹಳ್ಳಿಕಾರ್ ಲೈಫ್ನ ಚೂಸ್ ಮಾಡ್ಕೊಂಡಿರೋದು. ಯಾಕೆ ಅಂದರೆ ನಾನು ಇಲ್ಲಿಂದ 60 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಒಂದು ಫ್ಯಾಮಿಲಿ ಇಟ್ಟು ಮೇಂಟೈನ್ ಮಾಡೋದ್ರಿಂದ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾಯಿದೆ. ನಾನೇ ಬಂದು ಇಲ್ಲಿ ಮಾಡಬೇಕಂದ್ರೆ ನನಗೂ ಕಷ್ಟ. ಹಾಗಾಗಿ ನಮಗೇನು ಇದರಿಂದ ವರಮಾನ ಇಲ್ಲ. ಇವಾಗ ನಾನೇ ಇದಕ್ಕೆ ಹುಲ್ಲು ಕೊಡಿಸ್ತೀನಿ, ಆಯ್ತಾ. ಹಾಲು ಅಷ್ಟೇ, ನಾನು ಹಾಲು ತೊಗೊಳ್ಳಲ್ಲ, ಹಾಲೆಲ್ಲ ಕರುಗೆ ಬಿಟ್ಟಿದ್ದೀನಿ ನಾನು. ಆಮೇಲೆ ಅದಕ್ಕೆ ಹುಲ್ಲಾಗಲಿ ಬೂಸ ಆಗಲಿ ಎಲ್ಲ ನಾನೇ ಕೊಡಿಸ್ತೀನಿ. ಏನು ಗೊತ್ತಾ, ಒಂದಿದು ಪಾರ್ಟ್ ಟೈಮ್ ಥರ. ಅಂದರೆ ನನಗೆ ಪ್ರೊಫೆಷ್ನಲ್ ಅಂದರೆ ಬಿಸ್ನೆಸ್ ಅಲ್ಲ ಇದು. ಇದೇನು ನನ್ನ ಪ್ಯಾಷನ್ನು, ನನ್ನ ಇಷ್ಟಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಹೊರತು
ನಾನು ಬಂದು ಇದೇನು ಇದರಿಂದ ಕಮರ್ಷಿಯಲ್ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿಲ್ಲ. ನನ್ನ ಕೈಯಲ್ಲಿ ಆಗೋಷ್ಟು ದಿವಸ ಇದನ್ನು ನಡೆಸ್ಬೇಕಂತ ಇದ್ದೀನಿ, ನಡೆಸ್ತೀನಿ. ಆಮೇಲೆ ನಾನು ಯಾವುದೇ ಕಾರಣಕ್ಕೂ ಇವನ್ನೆಲ್ಲನೂ ಕಮರ್ಷಿಯಲ್ ಬಿಸ್ನೆಸ್ ಮಾಡೋಲ್ಲ. ಹಾಲು ಮಾರೋದಾಗಲಿ ಇನ್ನೊಂದು ಮಾಡೋಕ್ಕೆ ಹೋಗೋಲ್ಲ. ಸ್ವಂತವಾಗಿ ಇಟ್ಕೊತೀನಿ. ಮುಂದೆ ಹಾಕೋ ಕರುಗಳ್ನೂ ಅಷ್ಟೇ ನಾನು ಮಾರೋಕ್ಕೆ ಹೋಗೋಲ್ಲ. ತಾಯಿ ಕರು ಚೆನ್ನಾಗಿ ಹಾಲು ಕುಡ್ಕೊಂಡು ಹೆಲ್ತಿ ಆಗಿರ್ಬೇಕು ನನಗಷ್ಟೇ. ನಮ್ಮ ಲಕ್ಷ್ಮಿ ಮಗಳು ಸುಂದರಿ ಅಂತ, ಅವಳು ನಾನು ತಗೊಂಡಾಗ 1.5 ತಿಂಗಳು ಮಗು ಅದು ಕರು. ಈಗ ಅವಳು ಒಂದು 6 ತಿಂಗಳು ಕರು ಆಗಿದ್ದಾಳೆ. ಅವಳು ಇದ್ದಾಳೆ ಸುಂದರಿ ಅಂತ, ಜೊತೆಗೆ ಗೌರಿ, ಜೊತೆಗೆ ಲಕ್ಷ್ಮಿ. ಇದು 3 ನನ್ನ ಮಕ್ಕಳ ಥರ. ಲೇ ಲಡಾಖ್ಗೆ ಸೋಲೋ ರೈಡ್ ಮಾಡಿದ್ರಂತೆ, ಅದ್ರ ಬಗ್ಗೆ ಹೇಳೋದಾದರೆ? ಒಳ್ಳೆ ಪ್ರಶ್ನೆ ದೀಕ್ಷಿತ್. ಈ ಯಾರೇ ಬೈಕರ್ ಆಗಲಿ, ಬೈಕರ್ನ ಫಸ್ಟ್ ಡ್ರೀಮು ಯಾರನ್ನಾರು ಕೇಳಪ್ಪ, ಎಲ್ಲೋಗ್ಬೇಕಂತ ಇದ್ದೀರಂತೆ ಫಸ್ಟ್ ಹೇಳೋದೇ ಲೇ ಲಡಾಖ್. ಯಾಕೆಂದರೆ ತುದಿ ನಮ್ಮ ಭಾರತಕ್ಕೆ ಲೇ ಲಡಾಖ್ ಬೈಕು. ದಕ್ಷಿಣದಲ್ಲಿ ನಮಗೆ ಕನ್ಯಾಕುಮಾರಿ ಹೆಂಗೋ, ಉತ್ತರದಲ್ಲೇ ಲೇ ಲಡಾಖ್. ಈ ಲೇ ಲಡಾಖ್ ಅನ್ನೋದು ಯಾಕೆ ಬೈಕರ್ಗೆ ಇಷ್ಟ ಅಂತ ಹೇಳಿದ್ರೆ, ಅಲ್ಲಿನ ನೇಚರು, ಇಲ್ಲಿನ ನೇಚರ್ ಬೇರೆ, ಅಲ್ಲಿನ ನೇಚರ್ ಅದೆಲ್ಲ ಹಿಮಾಲಯಗಳು ತಪ್ಪಲಲ್ಲಿರೋಂಥ ಜಾಗ ಅದು. ಅಲ್ಲಿ ಲೈಫೇ ಬೇರೆ. ನಮ್ಮಲ್ಲಿ ನಾವು ಹೇಳ್ದಂಗೆ ಒಂಟೆ ಅನ್ನೋದು ಬಂದು ನಮ್ಮ ಇಂಡಿಯಾಲಿ ಎಲ್ಲ ಕಡೆನೂ ಒಂದೇ ಇರೋದು, ಏನು ಹಂಪು, ಅದ್ರ ಮೇಲೆ ಬೆನ್ನ ಮೇಲೆ ಬರೋಂಥ ಹಂಪು ಒಂದೇ ಇರ್ತದೆ. ಬಟ್ ಉಂದರ್ ಅನ್ನೋ ಜಾಗದಲ್ಲಿ ಮಾತ್ರ ಲೇ ಲಡಾಖಲ್ಲಿ ಡಬಲ್ ಹಂಪ್ ಬರುತ್ತೆ ಅಲ್ಲಿ, ಏನು ಒಂಟೆಗೆ. ಅದೇ ನೋಡಿ ಲೈಫ್ ಸ್ಟೈಲು ಬೈಕರ್ ಯಾಕೆ ಅಂತ ಹೇಳಿದೆ ಅಂದರೆ, ಅಲ್ಲಿ ನಾವು ಹೋಗಿ ಓಡಾಡೋದಕ್ಕೆ ತಾನೇ ಗೊತ್ತಾಯಿತು. ನಾವು ಹೋಗಲಿಲ್ಲ ಅಂದರೆ ಲೇ ಲಡಾಖ್ ಏನು ಗೊತ್ತೇ ಆಗ್ತಾಯಿರಲಿಲ್ಲ. ಹೋಗಿದ್ದರಿಂದನೇ ಬೈಕು ಆ ಹ್ಯಾಬಿಟ್ ಇದ್ದಿದ್ದರಿಂದ ನಾನು ಲೇ ಲಡಾಖ್ ಹೋದೆ. ಲೇ ಲಡಾಖ್ ಹೋಗಿ ಲೇ ಲಡಾಖಲ್ಲಿ ನೋಡಿ, ಅದು ಒಂದು ಲೈಫ್ ಸ್ಟೈಲು. ಏನು ಬೈಕರ್ ಅನ್ನೋದು ಯಾಕೆ ಅಂದರೆ, ಬೇಕಿದ್ರೆ US ಅಲ್ಲೆಲ್ಲ ಸೈಂಟಿಫಿಕ್ಕಾಗಿ ಹೇಳಿದ್ದಾರೆ, ನಾರ್ಮಲ್ ಮನುಷ್ಯನ ಮೈಂಡ್ ಸೆಟ್ಗೂ ಬೈಕರ್ಗೂ ಭಾರಿ ವ್ಯತ್ಯಾಸ. ಇವನ ಮೈಂಡ್ ಸೆಟ್ಟೇ ಒಂಥರ ಏನಂದರೆ ಪೀಸ್ ಆಫ್ ಮೈಂಡ್. ಇವನು ಯಾರ ಜೊತೆನೂ ಸಂಗಡ ಇರೋಲ್ಲ. ಇವನು ರೈಡ್ ಆಯಿತು, ಇವನಾಯಿತು, ಇವನು ಬೈಕ್ ಆಯಿತು, ಇವನು ನೇಚರ್ ಆಯಿತು. ಬೈಕ್ ರೈಡರ್ದು ಹ್ಯಾಬಿಟ್ ಈ ಥರ. ಯಾಕಂದರೆ ಅವ್ನು ಸೋಲೋ ಆಗಲಿ ಅಥವಾ ಗ್ರೂಪ್ ಆಗಲಿ, ಅವ್ನು ರೋಡೇ ನೋಡ್ಕೊಂಡು ಗಾಡಿ ಓಡಿಸ್ತಾನೆ, ಆ ಕಡೆ ಈ ಕಡೆ ಎಲ್ಲ ಏನು ನೋಡೋಲ್ಲ. ಅದೇ ನೀವು ಬೈಕರ್ ಅಲ್ದಿದ್ರೆ ಏನಾಗ್ತದೆ, ಯಾರೋ ಗಾಡಿ ಓಡಿಸ್ತಾ ಇರ್ತಾನೆ, ಯಾರೋ ಮಾತಾಡ್ತಾ ಇರ್ತಾನೆ, ಮೈಂಡೇ ಎಲ್ಲೆಲ್ಲೋ ಇರ್ತದೆ, ಡಿಸ್ಟ್ರಾಕ್ಟ್ ಆಗ್ತದೆ. ಬೈಕರ್ ಆ ಥರ ಅಲ್ಲ. ಬೈಕರ್ ಆಲ್ವೇಸ್ ವಿಲ್ ಬಿ ಲೇ ಸೋಲೋ ರೈಡರ್ ಆಗಲಿ ಅಥವಾ ಗ್ರೂಪ್ ರೈಡರ್ ಆಗಲಿ, ಅವ್ನ ಲೈಫ್ ಸ್ಟೈಲೇ ಒಂಥರ. ಅವ್ನ ಲೈಫು ಸ್ಟೈಲ್ ಅನ್ನೋದಕ್ಕಿಂತ ದ ವೇ ಆಫ್ ಲಿವಿಂಗ್ ಈಸ್ ಡಿಫ್ರೆಂಟ್, ಅಷ್ಟು ಹೇಳಬಲ್ಲೆ ನಾನು.